ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 7 ಗಂಟೆ ಆಗಿರಬೇಕು. ಎಸ್ 7:01 ಎಕ್ಸಾಕ್ಟ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಯೂಶಲಿ ಅಟ್ಲೀಸ್ಟ್ ಮಧ್ಯಾಹ್ನ ಆದರೂ ಸ್ಟಾರ್ಟ್ ಮಾಡ್ತೀನಿ. ಇವತ್ತು 7 ಗಂಟೆಗೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇರೆ ಕೆಲಸಗಳೇ ಇತ್ತು, ಅದನ್ನು ಮಾಡ್ತಿದ್ದೆ. ಈಗ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಈಗ ನಾವು ನಮ್ಮ ಸಾನುವಿನ ಸ್ಪೆಷಲ್ ಡೇ, ಸ್ಪೆಷಲ್ ಒಕೇಶನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಾನು ಮತ್ತು ರಾಜೇಶ್ ಕೆಳಗಡೆ ಹೋಗಿದ್ದಾರೆ, ಆಟಾಡ್ತಾ ಇದ್ದಾರೆ. ಕತ್ಲೆ ಆಗಿದೆ, ಇನ್ನೇನು ಬರಬೇಕಿತ್ತು. ಮೇ ಬಿ ಅವರು ಪಾರ್ಕಿಂಗ್ ಲಾಟಲ್ಲಿ ಏನಾದರೂ ಆಟಾಡ್ತಾ ಇರ್ಬೋದೇನೋ. ಬ್ಯಾಡ್ಮಿಂಟನ್ ಆಡ್ತೀವಿ ಅಂತ ಹೋಗಿದ್ದು, ಇನ್ನೂ ಬಂದಿಲ್ಲ. ಕತ್ಲೆ ಆಗಿದೆ ಅಂದರೆ ಅವರು ಪಾರ್ಕಿಂಗಲ್ಲಿ ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇರ್ತಾರೆ ಮಕ್ಕಳ ಜೊತೆ, ಸಾನು ಸೇರಿಕೊಂಡು. ನಮ್ಮ ಪಾರ್ಕಿಂಗ್ ಲಾಟಲ್ಲಿ ಒಂದು ಹಾವು ಕಾಣಿಸ್ಕೊಂಡಿದೆ. ಅದು ದೊಡ್ಡ ಹಾವಲ್ಲ, ಮೇ ಬಿ ದೊಡ್ಡ ಹಾವು ಮರಿ ಹಾಕಿರೋದು ಅನಿಸುತ್ತೆ. ಸಣ್ಣಕ್ಕಿದೆ, ಅದು ನಾನು ಹತ್ರದಿಂದ ನೋಡಿಲ್ಲ ಯಾವ ಹಾವು ಅಂತ. ನಮ್ಮ ಸೆಕ್ಯೂರಿಟಿ ಹೇಳ್ತಾ ಇದ್ದಿದ್ದು ನಾಗರ ಹಾವು ಅಂತ ಹೇಳ್ತಾ ಇದ್ರು. ನನಗಷ್ಟು ಧೈರ್ಯ ಬಂದಿಲ್ಲ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನೋಡೋದಕ್ಕೆ. ರಾಜೇಶ್ ಗಾಡಿ ತೊಗೊಂಡು ಒಂದು ಸೈಡ್ ನಿಂತಿದ್ರು, ಅದ್ರ ಮುಂದೆ ಅದು ಪಾಸ್ ಆಗ್ತಾಯಿತ್ತು. ರಾಜೇಶ್ ಕಾಯ್ತಾ ಇದ್ರು. ಇದನ್ನು ಎತ್ತು ಹಾಕಿ ಅಂತ ಹೇಳ್ತಾ ಇದ್ರು. ನಾವು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ವಿ. ನಾನು ಸ್ವಲ್ಪ ಸಾಮಾನು ತರಬೇಕಿತ್ತು, ಇವತ್ತು ಸ್ವಲ್ಪ ಸಾಮಾನು ಬೇಕಲ್ಲ. ಆವಾಗ ಅದು ಎಲ್ಲೇ ಹಾಕಿ ಮತ್ತೆ ಅದು ಬಂದೇ ಬರುತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಅವಾಗವಾಗ ಕಾಣಿಸ್ಕೊತಾನೆ ಇರುತ್ತೆ. ಅದಕ್ಕೆ ರಾಜೇಶ್ ಅಲ್ಲೇ ಇರ್ಬೋದು ಅನಿಸುತ್ತೆ ಮಕ್ಕಳನ್ನ ನೋಡಿಕೊಂಡು. ಸೊ ಈಗ ಹೇಳಿದ್ನಲ್ಲ, ಸ್ಪೆಷಲ್ ಒಕೇಶನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ತಯಾರಿ ನಡೆಸ್ಕೊಳ್ತಾ ಇದ್ದೀನಿ. ಈಗ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಕುಕುಂಬರ್, ಕ್ಯಾರೆಟ್ ಕಟ್ ಮಾಡಬೇಕು. ಎಲ್ಲ ತಂದೆ. ಸಾನುಗೆ ಮೇನ್ ಸೂಪ್ ಬೇಕಿತ್ತು. ನಾನು ರಾಜೇಶ್ ಬರ್ತ್ಡೇಗೆ ಹೇಗೆಲ್ಲ ಮೆನ್ಯೂ ಪ್ರಿಪೇರ್ ಮಾಡಿದ್ದೆ ನೋಡಿ, ಆ ಥರ ಸಾನುಗೆ ಬೇಕಂತೆ. ನಾನು ಬ್ಯಾಡ್ಮಿಂಟನಲ್ಲಿ ಫಸ್ಟ್ ಬಂದ್ಲಲ್ವಾ ಇನ್ ಹೌಸ್ ಟೂರ್ನಮೆಂಟಲ್ಲಿ, ಅವತ್ತೊಂದು ದಿನ ರಾತ್ರಿನೇ ಕೇಳಿದ್ಲು, ಮಮ್ಮ ಏನಾದರೂ ಪಾರ್ಟಿ ಮಾಡೋಣ ಮಮ್ಮ ಅಂತ. ಹೇಗೆ ಸಾನು, ಅಡುಗೆ ರೆಡಿಯಾಗಿದೆ, ಹೇಗೆ ಪಾರ್ಟಿ ಮಾಡ್ತೀಯಾ ಅಂದರೆ, ಅಲ್ಲಿ ಟೇಬಲ್ ಮೇಲೆ ನೀನು ಮಾಡಿರೋ ಅಡುಗೆನೆಲ್ಲ ತಂದಿಡು, ಜ್ಯೂಸ್ ತೊಗೊಂಡ್ಬಾ, ಹಾಗೆ ಸೂಪ್ ಮಾಡು ಅಂದ್ಲು. ಸೊ ನಾ ಇವಾಗ ಏನೂ ಮಾಡೋ ಸ್ಟೇಜಲ್ಲಿ ಇಲ್ಲ. ನಾನು ಆಲ್ರೆಡಿ 8:30 ಆಗಿದೆ. ಮಾಡೋಣ ಮಗಳೇ ಅಂತ ಅವಳಿಗೆ ಪ್ರಾಮಿಸ್ ಕೊಟ್ಟಿದ್ದೆ, ಮಾಡ್ತೀನಿ ಅಂದ್ಬಿಟ್ಟು. ಅದಕ್ಕೆ ಇವತ್ತು ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ಏನೋ ಅವಳು ಖುಷಿ. ಸದ್ಯ ಅವಳು ಹೊರಗಡೆ ಎಲ್ಲಾದರೂ ಹೋಗೋಣ, ಹೋಟೆಲ್ಸ್ಗೆ ಹೋಗೋಣ ಅಂತ ಏನೂ ಕೇಳಲಿಲ್ಲ. ಮನೆಯಲ್ಲೇ ನನಗೆ ಸೂಪ್ ಮಾಡಿಕೊಡು ಮಮ್ಮ ಅಂದ್ಲು. ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪ್ ಮಾಡ್ತೀನಲ್ಲ ಅದು. ಅದಕ್ಕೆ ಸರಿ ಬಿಡು, ಅದ್ರ ಜೊತೆ ಬೇರೆ ಇನ್ನೇನಾದರೂ ಮಾಡೋಣ ಹೊಸದಾಗಿ. ಸೊ ಅವಳು ಖುಷಿಯಾಗಿದ್ದರೆ, ಅವಳು ಖುಷಿ ಪಟ್ಟಾಗ ನಮಗೂ ಖುಷಿ ಆಗುತ್ತಲ್ವಾ. ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಒಂದು ಫಸ್ಟ್ ಟೈಮ್ ಚಿಕನ್ದು ರೆಸಿಪಿ ಟ್ರೈ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಬನ್ನಿ ಸ್ನೇಹಿತರೆ, ಈಗ ಆವಾಗಲಿಂದ ಯೋಚನೆ ಮಾಡ್ತಾನೆ ಇದ್ದೀನಿ, ಮರ್ತುಬಿಡ್ತಾ ಇದ್ದೀನಿ. ಮೊದಲು ರೋಟಿ ಮಾಡಬೇಕು ನಾನು. ರೋಟಿ ಕುಲ್ಚಾ ಅಂದರೆ ಬರೀ ಮೈದಾದು, ರೋಟಿ ಅಂದರೆ ಬರೀ ಗೋಧಿದು. ಸೊ ಇದು ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಕುಲ್ಚಾ ಅಂದರೆ ಸ್ವಲ್ಪ ರಬ್ಬರಿ ಅನಿಸುತ್ತೆ, ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಮೊದಲು ಕೂಡ ಶೇರ್ ಮಾಡಿದ್ದೀನಿ, ಬಟ್ ಲಾಂಗ್ ಬ್ಯಾಕ್ ಅದು. ಇವತ್ತು ಮತ್ತೊಂದು ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲು ಹಸಿಟ್ಟು ಕಲಿಸ್ಬಿಡೋಣ. ಇದು ಗೋಧಿ ಹಿಟ್ಟು, ಇದು 1 ಕಪ್ಪಷ್ಟು ಮೈದಾ ಹಿಟ್ಟು. ಇದು ಅಡುಗೆ ಸೋಡಾ 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲು ಮೊಸರು ಹಾಕ್ತಿದ್ದೀನಿ. ಮೊಸರು ಜೊತೆ ಸೋಡಾ ಸೇರಿದಾಗ ಅದು ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಸೋಡಾ ಹಾಕಿದ್ದೀನಿ. ಸೋಡಾ ಹಾಕದೇನೂ ಒಂದು ಸಾರಿ ಮಾಡಿ ನೋಡೋಣ ಅಂದ್ಕೊಳ್ತೀನಿ. ನಾನು ಮಾಡೋದೇ ಅಪರೂಪ, ಯಾಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಹಾಕ್ಬಿಟ್ಟಿರ್ತೀನಿ. ಯಾವಾಗಲಾದರೂ ಮಾಡಿ ನೋಡಬೇಕು. ಅಂದರೆ ಇದು 2 ಅವರ್ ಆದರೂ ಮಿನಿಮಮ್ ಇಡಬೇಕು. ನನಗೀಗ ಆಲ್ರೆಡಿ 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಅದಕ್ಕೆ ಜಾಸ್ತಿ ಟೈಮ್ ಸಿಗೋಲ್ಲ, 8 ಗಂಟೆಗೆಲ್ಲ ಮಾಡಬೇಕಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಸೋಡಾ ಹಾಕಿದ್ದೀನಿ. ಸೊ ಇದಕ್ಕೀಗ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ರೋಟಿ ಜೊತೆ ಚಿಕನ್ ಟಿಕ್ಕ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಖಾರ, ಮೆಣಸಿನ್ಕಾಯಿ ಖಾರ 1-1.5 ಸ್ಪೂನ್ ಹಾಕಿದ್ದೀನಿ. ಅದು ಡಿಪೆಂಡ್ ಚಿಕನ್ ಮೇಲೆ ಆ್ಯಂಡ್ ಗ್ರೇವಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ. ಗರಂ ಮಸಾಲ 1 ಸ್ಪೂನ್, ಪೆಪ್ಪರ್ ಪೌಡರ್ 1/4 ಸ್ಪೂನ್, ಜೀರಾ ಪೌಡರ್ 1/4 ಸ್ಪೂನ್, ಅರಿಶಿನದ ಪುಡಿ 1/4 ಸ್ಪೂನ್, ಕೊರಿಯಾಂಡರ್ ಪೌಡರ್ 1 ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ದೊಡ್ಡ ಸ್ಪೂನ್, ಎಣ್ಣೆ 1 ಸ್ಪೂನ್, ಉಪ್ಪು ಅರ್ಧ ಸ್ಪೂನ್. ಇದಕ್ಕೆ ಈಗ ಮೊಸರು ಹಾಕಬೇಕು, ನೀರು ತೆಗೆದಿರೋ ಅಂಥ ಗಟ್ಟಿ ಮೊಸರು.
ಇಷ್ಟೆಲ್ಲ ಮಿಕ್ಸ್ ಮಾಡಿ ಸ್ನೇಹಿತರೆ ಒಂದು 4 ಅವರ್ ನೆನೆಯೋದಕ್ಕೆ ಇಡಬೇಕು. ಸೊ ಇದನ್ನು ನಾನು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನಾವು ಕಲ್ಮಿ ಕಬಾಬ್ ಮಾಡ್ತೀವಲ್ವ, ಇದು ಸೇಮ್ ವೇಯಲ್ಲೇ ಮಾಡೋದು. ಈಗ ಗೊಜ್ಜು ಮಾಡೋದಕ್ಕೆ ಮಸಾಲೆ ಮಾಡ್ಕೊಳ್ಬೇಕು. ಅರ್ಧ ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಮಸಾಲೆಗೆ ಒಂದು 3 ಅಥವಾ 4 ಕ್ಯಾಶ್ಯೂ ನಟ್ಟನ್ನು ಸೇರಿಸಬೇಕು. ಇದರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆ್ಯಂಡ್ ಗಟ್ಟಿ ಆಗೋದಕ್ಕೆ ಗೊಜ್ಜು ಸಹಾಯ ಮಾಡುತ್ತೆ. ಈಗ ನೋಡಿ ಎಷ್ಟು ಫ್ರೈ ಆಗಿದೆ ಅಂದ್ಬಿಟ್ಟು ಚೂರು ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ಬಟ್ಲಲ್ಲಿ 1 ಬಟ್ಲು ಫುಲ್ಲು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನೋಡಿ ಅದು ಕೂಡ ಸಾಫ್ಟ್ ಆಗಿದೆ, ಅರ್ಧ ಸಾಫ್ಟ್ ಆಗಿದೆ. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಡ್ಡಿಗಳನ್ನ ಸೇರಿಸ್ತಾ ಇದ್ದೀನಿ. ಇದು ರುಬ್ಬಕ್ಕೆ ಹಾಕ್ತೀವಿ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಚಿಕನ್ ಟಿಕ್ಕಾ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನೋ ಇದನ್ನು ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಓವನ್ ಇದ್ದರೆ ನೀವು ಓವನಲ್ಲಿ 180 ಡಿಗ್ರಿ ಅಥವಾ 200 ಡಿಗ್ರಿಯಲ್ಲಿ ಒಂದು 15 ಮಿನಿಟ್ಸ್ ಅಷ್ಟು ಗ್ರಿಲ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ವೈಸ್ ನೀವು ಸ್ಟವ್ ಮೇಲೆ ಮಾಡ್ತೀನಿ ಅನ್ನೋ ಹಾಗಿದ್ರೆ ಒಂದು ಪ್ಯಾನಲ್ಲಿ ಒಂದು ಚೂರು ಎಣ್ಣೆ ಹಾಕಿಬಿಟ್ಟು ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಂಡಂಥ ಮಸಾಲೆ ರೆಡಿ ಇದೆ, ಇದನ್ನು ನಾನೀಗ ರುಬ್ಕೊಳ್ತೀನಿ. ಗೊಜ್ಜು ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. 4 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, ಬಿರಿಯಾನಿ ಎಲೆ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋ ಅಂಥ ಗ್ರೀನ್ ಚಿಲ್ಲಿ, ಸಣ್ಣಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ, ಇಷ್ಟನ್ನು ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ಸೊ ಇದು ನಾನು ಹೊಸದಾಗಿ ಮಾಡ್ತಾ ಇರೋವಂಥ ಪ್ರಯತ್ನ. ಆ್ಯಂಡ್ ಇದು ನೋಡ್ಬೋದು ನೀವು, ನಾನು ಏನು ಚಿಕನ್ ಮ್ಯಾರಿನೇಟ್ ಮಾಡಿದ್ನೋ ಅದ್ರದ್ದು ಏನು ಗೊಜ್ಜು ಮಿಕ್ಕಿತ್ತೋ ಅದರಲ್ಲಿ ನಾನು ಚೂರು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇಷ್ಟನ್ನು ಮ್ಯಾರಿನೇಟ್ ಮಾಡಿ ಇದನ್ನು ಕೂಡ ನಾನೀಗ ಗ್ರಿಲ್ ಮಾಡ್ಕೊಳ್ತೀನಿ, ಓವನಲ್ಲಿ ಇಡ್ತೀನಿ. ಸೊ ಇದು ಕೂಡ ಗೊಜ್ಜಿಗೆ ನಾನು ಸೇರಿಸ್ತೀನಿ ಕೊನೆಯಲ್ಲಿ. ಇದು ಅದೇ ಮಸಾಲೆ ಬಟ್ಲಲ್ಲಿ ನಾನು ಮೊಸರು ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಗೊಜ್ಜಿಗೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಸೇರಿಸ್ತಾ ಇದ್ದೀನಿ, ಬಟ್ ಇದೆಲ್ಲ ಸೇರಿಸಿದಾಗ ತುಂಬಾ ಖಾರ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿದ್ರೇ ಬೆಟರು. ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವ, ನನಗೆ ಇದು ಗೊತ್ತಿರಲಿಲ್ಲ. ಇದು ತುಂಬಾ ಖಾರ ಆಗಿಬಿಡತ್ತೆ. ಸೊ ಬೌಲಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮೊಸರನ್ನ ನಾನು ಈಗ ಗೊಜ್ಜು ಮಾಡೋದಕ್ಕೆ, ಈರುಳ್ಳಿ ಫ್ರೈ ಆಗಿದೆ, ಕ್ಯಾಪ್ಸಿಕಮ್ ಫ್ರೈ ಆಗಿದೆ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಡ್ರೈ ಮಸಾಲೆ ಏನು ಸೇರಿಸಬೇಡಿ. ಸೊ ಇದು ತಣ್ಣಗಿರ್ಬೇಕಾದ್ರೇ ಮೊಸರು ಸೇರಿಸ್ಬೇಕು, ಇಲ್ಲ ಅಂದರೆ ಮೊಸರು ಒಡೆದಂಗೆ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಏನು ರುಬ್ಕೊಂಡಿದ್ನೋ ಮಸಾಲೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ತೀನಿ. ನೋಡಿ ಹೇಗೆ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಇದಕ್ಕೆ ಗ್ರಿಲ್ ಮಾಡ್ಕೊಂಡಿರೋ ಅಂಥ ಚಿಕನ್ ಟಿಕ್ಕಾನ ಸೇರಿಸ್ತೀನಿ. ಇದನ್ನು ಸೇರಿಸ್ಬಿಟ್ಟು ನಿಮಗೆ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಹಾಕಿಬಿಟ್ಟು. ಈ ಗೊಜ್ಜಿಗೆ ನಾವು ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಉಪ್ಪು, ಖಾರ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಾಕಿದು ಗರಂ ಮಸಾಲ ಆಗಿರ್ಬೋದು ಅದೆಲ್ಲ ಏನೂ ಹಾಕಿಲ್ಲ, ಯಾಕಂದರೆ ನಾವು ಚಿಕನ್ಗೆ ಆಲ್ರೆಡಿ ಹಾಕಿದ್ದೀವಿ. ಚಿಕನ್ಗೆ ಹಾಕಿದ್ದೀವಲ್ವಾ, ಅದರಿಂದ ಈ ಗೊಜ್ಜಿಗೆ ಇಳಿಯುತ್ತೆ. ಈ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಆಗ ಚಿಕನ್ನಲ್ಲಿ ಇರೋ ಅಂಥ ಮಸಾಲೆ ಎಲ್ಲ ಕೂಡ ಈ ಗ್ರೇವಿಗೆ ಇಳಿಯುತ್ತೆ. ಆಫ್ಟರ್ 5 ಮಿನಿಟ್ಸ್ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಲ್ಲ, ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಾನು ಅಡುಗೆ ಮಾಡ್ತಾ ನಿಂತಿದ್ನಲ್ಲ ಅಂದ್ಬಿಟ್ಟು ಸಾನು ಬಂದು ಏನಾದರೂ ಹೆಲ್ಪ್ ಮಾಡಿಕೊಡ್ತೀನಿ ಮಮ್ಮ, ನಾನು ನಿನಗೆ, ನನಗೋಸ್ಕರ ಅಲ್ವಾ ಮಾಡ್ತಿರೋದು ನೀನು ಅಂದ್ಲು. ಸೊ ಅವಳು ಮಾಡೋ ಅಂಥದ್ದು ಏನೂ ಇರಲಿಲ್ಲ, ಅಂದರೆ ಸ್ಟವ್ ಹತ್ತಿರ. ಹಾಗಾಗಿ ನಾನು ಏನು ಮಾಡಿದೆ, ಸರಿ ನಿನಗೆ ಡೈನಿಂಗ್ ಟೇಬಲ್ ಮೇಲೆ ಅರೇಂಜ್ಮೆಂಟ್ಸ್ ಬೇಕಲ್ವಾ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಬೇಕೋ ನೀನೇ ಮಾಡ್ಕೊ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಸೊ ಸಾನು ಈಗ ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದಾಳೆ, ಆಮೇಲೆ ಏನೇನು ಬೇಕೋ ಅಲ್ದೆಲ್ಲ ಜೋಡಿಸ್ಕೊತಾಳೆ. ಈಗ ರೋಟಿ ಟೈಮ್. ರೋಟಿ ಸ್ವಲ್ಪ ಉಬ್ಬಿರೋ ಥರ ಇರುತ್ತೆ ಹಸಿಟ್ಟು, ನಾವು ಅದನ್ನು ಒಂದು ಸಾರಿ ನಾದ್ಕೊಳ್ಬೇಕು. ನಾದ್ಕೊಂಡು ಸ್ವಲ್ಪ ಚಪಾತಿ ಮಾಡ್ತೀವಲ್ವ ಅದರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಂಡು ನಾವು ಲಟ್ಟಿಸ್ಬೇಕು. ರೋಟಿ ನಾವು ಚಪಾತಿ ಥರ ತೆಳ್ಳಕ್ಕೆ ಲಟ್ಟಿಸ್ಬಾರ್ದು, ರೊಟ್ಟಿ ಥರ ಸ್ವಲ್ಪ ಮಂದ ಇರಬೇಕು, ಇಲ್ಲಾಂದರೆ ಇದು ತಿನ್ನೋದಕ್ಕಾಗಲ್ಲ, ಸಾಫ್ಟ್ ಆಗೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಲಟ್ಸಿದ ತಕ್ಷಣವೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಹಾಗೆ ಸೀಸಮ್ ಅಂದರೆ ಬಿಳಿ ಎಳ್ಳು ಸೇರಿಸ್ಬೇಕು. ಇದ್ರ ಮೇಲೆ ಉದುರಿಸ್ಬಿಟ್ಟು ನಾವು ಲಟ್ಟಿಸ್ಬೇಕು. ಆಗೇನಾಗುತ್ತೆ, ಒಳಗಡೆ ಸೇರಿಕೊಳ್ಳುತ್ತೆ. ಈಗ ನನಗೆ ಮರ್ತೇ ಹೋಗಿತ್ತು, ಫುಲ್ಲು ಲಟ್ಸಿ ಆಗಿದೆ. ಇವಾಗ ಹಾಕ್ತಾಯಿದ್ದೀನಿ, ಹಾಕಿಬಿಟ್ಟು ಸ್ವಲ್ಪ ತಟ್ಟುತ್ತೀನಿ ಒಳಗಡೆ ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು. ನಾವು ಅರ್ಧ ಲಟ್ಟಿಸ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಲಟ್ಟಿಸಿದಾಗ ಚೆನ್ನಾಗಿ ಒಳಗಡೆ ಸೇರಿಕೊಳ್ಳುತ್ತೆ, ಉದುರೋದಿಲ್ಲ ನಾವು ಫ್ರೈ ಮಾಡಬೇಕಾದ್ರೆ ಇದನ್ನು.
ಇದನ್ನು ಉರಿಯೋದಕ್ಕೆ ನಾನು ಐರನ್ ತವ ತೊಗೊಂಡಿದ್ದೀನಿ. ಐರನ್ ತವಾಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ, ಇಲ್ಲಾಂದರೆ ಇದು ಬಿಡೋದಿಲ್ಲ. ಇದು ಒಂದು ಸೈಡ್ ಕುಕ್ ಮಾಡಬೇಕು, ಇನ್ನೂ ಒಂದು ಸೈಡ್ ಹಾಫ್ ಕುಕ್ ಮಾಡಬೇಕು. ಆಮೇಲೆ ಇದನ್ನು ಗ್ರಿಲ್ ಮಾಡಬೇಕು, ಆವಾಗ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಟ್ ಇವಾಗ ಟೈಮ್ ಇಲ್ಲ ನನಗೆ ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಅಂದ್ಬಿಟ್ಟು ಜಸ್ಟ್ ತವಾ ಮೇಲೆ ಮಾಡ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ಲ, ಎರಡೂ ಕಡೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಎಲ್ಲನೂ ತವಾ ಮೇಲೇ ಮಾಡ್ತಾಯಿದ್ದೀನಿ ಅಂತ. ಬಟ್ ರಾಜೇಶ್ ಇಲ್ಲ ನಾನು ಮಾಡಿಕೊಡ್ತೀನಿ, ಮಾಡ್ತಾ ಇದೆಯಾ ಅದನ್ನು ಸರಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ನಿಂತ್ಕೊಂಡು ನಾನು ಫ್ರೈ ಮಾಡಿ ಆದಮೇಲೆ ಅಂದರೆ ನಾನು ಒತ್ತು ಕೊಡೋದಕ್ಕೆ ಶುರು ಮಾಡಿದೆ. ಅವರು ತವಾ ಮೇಲೆ ಫ್ರೈ ಮಾಡಿಬಿಟ್ಟು ಹಾಫ್ ಕುಕ್ ಮಾಡಿಬಿಟ್ಟು ಈಗ ಇದರ ಗ್ರಿಲ್ ಮೇಲೆ ಸ್ಟವ್ ಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂಥರ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಇಲ್ಲಿ ನೋಡಿ ರಾಜೇಶ್ ಹುಡ್ಕೊಂಡಿರೋ ಹೊಸ ಮೆಡಿಸಿನ್. ಇವಾಗ ನಿಮ್ಗೆ ಯಾಕೆ ಗ್ಯಾಸ್ಟ್ರಿಕ್ ಆಯಿತು? ಗ್ಯಾಸ್ಟ್ರಿಕ್ ಅಲ್ಲ, ಸ್ವಲ್ಪ ನೈಟ್ ಸಂಜೆ ತಿಂದಿದ್ದಲ್ವಾ, ಐ ಮೀನ್ ಹಸಿಮೆಣಸಿನಕಾಯಿ ಗ್ರೇವಿ, ಸ್ವಲ್ಪ ಆಸಿಡಿಕ್ ಅನ್ನಿಸ್ತಾ ಇದೆ. ಎಷ್ಟು ಯೂಸ್ ಆಯಿತು ಗೊತ್ತಾ, ಅವತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರು ಹೋಗಲಿಲ್ಲ ನನಗೆ. ಇದು ತೊಗೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಎಲ್ಲ ಏನು ಅನಿಸ್ಲಿಲ್ಲ. ಸೊ ಡಿಟೇಲ್ ಆಗಿ ಹೇಳಿ. ಅಲ್ಲ, ಆಲಿವ್ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಇದೆಯಲ್ಲ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನಾವು. ಏನು ಅಂತಂದರೆ ನಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಮೇನ್ ಅದೇ ಅಲ್ವಾ, ಆರ್ಟ್ರೀಸ್ ಬ್ಲಾಕ್ ಆಗೋದೇ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದಾಗ. ಅದರಿಂದ ಅದಕ್ಕಂತ ಮೇನ್ ತೊಗೊಳೋದು ಅಷ್ಟೇ. ಹಾರ್ಟಿಗೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಈ ಥರ ಎಲ್ಲ ಇತ್ತು ಅಂತಂದರೆ ಅದಕ್ಕೂ ಬೆನಿಫಿಟ್ ಆಗುತ್ತೆ, ವೆಯ್ಟ್ ಲಾಸ್ಗೂ ಬೆನಿಫಿಟ್ ಆಗುತ್ತೆ. ಟ್ಯಾಬ್ಲೆಟ್ ಬದಲು ಇದನ್ನು ಒಂದು ಸ್ಪೂನ್ ಕುಡಿಯೋದಾ? ಒಂದು ಸ್ಪೂನ್ ತೊಗೊಳೋದು. ಆ್ಯಕ್ಚುಲಿ ಇದು ಡೈಲಿ ಕುಡಿಬೋದು, ಬೆಳಿಗ್ಗೆ ಊಟ ಆಗೋಕ್ಕೆ ಮುಂಚೆ ಒಂದ್ಸತಿ ಕುಡಿದ್ರೆ, ಇಲ್ಲ ಎನಿ ಟೈಮ್ ನಿಮ್ಗೆ ಯಾವಾಗ ಅನಿಸುತ್ತೆ ಅವಾಗ ಊಟ ಆಗಿದ ಮುಂಚೆ ಕುಡಿದ್ರೆ. ಇನ್ನೊಂದೇನಪ್ಪ ಅಂದರೆ ಇದು ಫುಲ್ನೆಸ್ ಕ್ರಿಯೇಟ್ ಮಾಡೋದು, ಜಾಸ್ತಿ ಕ್ರೇವಿಂಗ್ಸ್ ಕ್ರಿಯೇಟ್ ಮಾಡಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಹೊಟ್ಟೆ ತುಂಬಿದೆ ಅನ್ಸೋದೇ ಇಲ್ಲ, ತಿನ್ಬೇಕು ಅನಿಸುತ್ತೆ. ಇದು ಒಂದು ಸ್ಪೂನ್ ತೊಗೊಬಿಟ್ರೆ ಸೊ ಬೇಗ ಫಿಲ್ ಆದಂಗೆ ಅನಿಸುತ್ತೆ, ಅದರಿಂದ ವೆಯ್ಟ್ ಲಾಸ್ಗೂ ಯೂಸ್ ಆಗುತ್ತೆ. ಏನಪ್ಪ ಕ್ವೀನ್ ಥರ ಟ್ರೀಟ್ ಆಗ್ತಾ ಇದೆ ನನ್ನ ಮಗಳಿಗೆ, ಓನ್ಲಿ ಫಾರ್ ಯು ಅಂತ. ರಿಕ್ವೆಸ್ಟೆಡ್, ಮೋಸ್ಟ್ ರಿಕ್ವೆಸ್ಟೆಡ್ ಸೂಪ್. ಹೌದಾ? ಯಾವುದು? ಹಾಟ್ ಆ್ಯಂಡ್ ಸೋಪ್. ಏನಕ್ಕೆ ರಿಕ್ವೆಸ್ಟ್ ಮಾಡ್ತೀವಲ್ಲ, ಚೆನ್ನಾಗಿ ಮಾಡ್ತೀಯ ಅಂತ. ಚೆನ್ನಾಗಿ ಮಾಡಲಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡ್ತಿದ್ದಾಗ ಬೇಡ ಬಿಡಮ್ಮ ಅಂತಿದ್ದಲ್ಲ ಸೋನಾ. ಸೊ ಇವತ್ತಿನ ಫುಡ್ ಮೆನ್ಯೂ ಮೇನ್ ಅವಳು ಸೂಪ್ ಕೇಳಿದ್ಲು. ಆ್ಯಂಡ್ ಇದು ಅವಳಿಗೆ ಇಷ್ಟ. ಯಾವಾಗಲೂ ಕೇಳಿದ್ದ ಸಾನು ರೀಸೆಂಟಾಗಿ. ಇದು ಬೇರೆ ಥರ ಅಂದರೆ ಇದ್ರ ಮೇಲೆ ಉದುರಿಸಿದ್ದೀನಲ್ವಾ, ಅದು ರೊಟ್ಟಿ ಮೇಲೆ ಉದುರಿಸ್ತಾರಲ್ಲ ಮಮ್ಮ, ಅದನ್ನು ಮಾಡ್ತೀಯಾ ಅಂದ್ಲು. ನಾನು ಇವತ್ತು ಸಾನುಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ಲ, ಸ್ಪೆಷಲ್ ಪಾರ್ಟಿ. ಅದಕ್ಕೆ ಇದು ಕುಲ್ಚಾ ರೋಟಿ ಏನು ಬೇಕಾದ್ರೆ ಅಂದ್ಕೊಳ್ಳಿ, ಯಾಕಂದರೆ ಎರಡು ಮಿಕ್ಸ್ ಅದು. ಸೊ ಇದು ಚಿಕನ್ ಟಿಕ್ಕಾ ಮಸಾಲ. ಇವತ್ತು ಹೊಸ ಟೈಪಲ್ಲಿ ಮಾಡಿದ್ದೀನಿ, ತಿಂದು ನೋಡಿ ಹೇಗಿದೆ ಅಂದ್ಬಿಟ್ಟು. ಹೆಂಗಿದೆ ಸೋನಾ? ಏನು ಹಾಕ್ಬೇಕು ಅದಕ್ಕೆ? ನೀವು ತಿನ್ನು ನೋಡ್ರಿ. ನಿಮ್ಮಮ್ಮ ಪೇಷಂಟ್ ಆಗ್ತಿದ್ರು ಅಷ್ಟೇ, ಕೆಲಸ ಮಾಡಿ 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 2 hours ತೊಗೊಂಡಿರೋದು ಇಷ್ಟು ಮಾಡೋದಕ್ಕೆ. ದಿನ ಮಾಡ್ಬೇಕಂತ ಇವಾಗ. ನೀನೇನು ದಿನ ಬಿಂದು ಆಗ್ತೀಯ ಸೋನಾ? ಸೋನಾ ನೀನು ದಿನ ಬಿನ್ನಾಗು, ದಿನ ಮಾಡ್ಕೊಡ್ತೀನಿ. ನೀನು ದಿನ ಬಿನ್ನಾಗು, ಅವಾಗ ದಿನ ಪ್ರಥಮ ಆಗ್ತಾನಲ್ಲ ಎಲ್ಲ ಟೂರ್ನಮೆಂಟ್. ಸಾನುವಿನ ಮೋಸ್ಟ್ ಅನದರ್ ಇಂಪಾರ್ಟೆಂಟ್ ಡಿಶ್ ಹಾಫ್ ಬಾಯ್ಲ್ಡು. ಹೋದ ಸಾರಿ ಅಷ್ಟೊಂದು ರನ್ನಿಂಗ್ ಬೇಡ ಅಂದಿದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಬಾಯ್ಲ್ ಮಾಡಿದೆ. ಕೊಡುವಂತರಾಗಿರಿ ರೋಟಿ ಕರಿ. ಏನೋ ಮಮ್ಮ ಏನೆಲ್ಲ ಮಾಡ್ಬಿಟ್ಟಿದ್ದೆಲ್ಲ ಚೆನ್ನಾಗಿತ್ತು.
ತಂದೂರಿ ಮಾಡ್ತಾರಲ್ವ ಆ ಥರ ನಾನು ಓವನಲ್ಲಿ ಗ್ರಿಲ್ ಮಾಡಿರೋದು. ಸೊ ಗೊಜ್ಜಿಗೂ ಟಿಕ್ಕ ಮಸಾಲ ಹಾಕ್ಬಿಟ್ಟು ಈ ಥರ ಬೇಕ್ ಮಾಡಿ ಆಮೇಲೆ ಗೊಜ್ಜಿಗೆ ಹಾಕಿರೋದು. ಸೊ ಇದು ಸಪ್ರೇಟ್ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಸಪ್ರೇಟಾಗಿ ಡ್ರೈ ಕೂಡ ಮಾಡಿದ್ದೀನಿ. ಸೊ ಟೋಟಲಿ 1 2 ಸೂಪ್ ಮುಗೀತು, ಸಲಾಡ್, ಅದರ ಜೊತೆ ರೋಟಿ. ಹಾಂ 1 ಸೊ ಚೆನ್ನಾಗಿದೆ ಅಲ್ಲ ಪ್ಲೇಟ್. ರಾಜೇಶ್ ಓವರ್ ಫ್ರೈ ಮಾಡಿರೋ ಅಂಥ ರೋಟಿ ಜೊತೆ. ನಂದು ಅಷ್ಟು ಚೆನ್ನಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ತಿಂದು ಹಾಕ್ಬಿಟ್ಟಿದ್ದೀನಿ. ಪ್ಲೇಟ್ ಚೆನ್ನಾಗಿಲ್ಲ, ಬಟ್ ಡಿಶಸ್ ಚೆನ್ನಾಗಿದೆ ತಾನೆ. ಅದಕ್ಕೆ ಬೇಗ ಹೋಗ್ತಾ ಇದೆ ಅವಾಗೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ಇದೆ. ಫ್ಲೇವರ್ ಇಂಪಾರ್ಟೆಂಟ್ ಚೆನ್ನಾಗಿದೆ, ಅಂದರೆ ಟಿಕ್ಕ ಮಸಾಲ ಹಾಕಿರೋದು ಬರ್ತಾ ಇದೆ. ಸ್ನೇಹಿತರೆ, ನಾನಿನ್ನ ಊಟ ಶುರುನೇ ಮಾಡಿಲ್ಲ. ಸೂಪ್ ಕುಡಿದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಅವರಿಬ್ಬರು ಬಡಿಸ್ಕೊಂಡು ಆಗಲೇ ಅರ್ಧ ಖಾಲಿ ಮಾಡಿದ್ದಾರೆ. ನಾನು ನೋಡಿ ಇನ್ನು ವೀಡಿಯೋ ತೆಗಿ, ಫೋಟೋ ತೆಗಿ, ಅದರಲ್ಲೇ ಬ್ಯುಸಿ ಇದ್ದೀನಿ. ಒಂದು ತುತ್ತು ಕೂಡ ಇನ್ನೂ ಬಾಯಿಗೆ ಹಾಕಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ. ಹೀಗೆ ನಾನು ಏನಾದರೂ ಮಾಡಬೇಕಾದ್ರೆ ಮೊದಲು ಫೋಟೋ ವೀಡಿಯೋ ಎಲ್ಲನೂ ತೆಗೆದ್ಬಿಟ್ಟು ಆಮೇಲೆ ಮಾಡಬೇಕಾಗುತ್ತೆ. ಇಟ್ ಟೇಕ್ಸ್ ಎಕ್ಸ್ಟ್ರಾ ಟೈಮ್. ಸೊ ಪ್ಲೀಸ್ ಈ ಎಫರ್ಟ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್. ಆಯಿತು ಡಿನ್ನರ್. ಸಾನು ಒಂದು ಡೈಲಾಗ್ ಹೊಡೆದ್ಲು, ರಾಜೇಶ್ ಒಂದು, ನನಗೂ ಸೇಮ್. ಸಾನು ಹೇಳಿದ್ದು ಬೆಸ್ಟ್ ಮೀಲ್ ಎವರ್. ಅಂದರೆ ಎಲ್ಲ ಟೈಮು ನೀನು ಚೆನ್ನಾಗೇ ಮಾಡ್ತೀಯಾ. ಸೊ ಅದ್ರಲ್ಲಿ ಬೆಸ್ಟು. ಮಮ್ಮ ನಾನು ತಿಂತಾ ಇದ್ರೆ ಹೋಟೆಲಲ್ಲಿ ತಿಂತಾ ಇದ್ದೀನೇನೋ ಅನ್ನಿಸ್ತಾ ಇದೆ ಅಂತಿದ್ರು. ಅದಕ್ಕಿಂತ ಸೂಪರ್ ಡೈಲಾಗ್ ಏನೇಳ, ಮಮ್ಮ ಐ ಫೀಲ್ ಪಿಟಿ ಆನ್ ವೆಜಿಟೇರಿಯನ್ಸ್ ಮಮ್ಮ, ಅವರು ಇದೆಲ್ಲ ತಿನ್ನಕ್ಕೆ ಆಗಲ್ಲ. ವೆಜಿಟೇರಿಯನ್ಸ್ ಆಗಬಾರ್ದು ಮಮ್ಮ, ಇದೆಲ್ಲ ತಿನ್ನಕ್ಕೆ ಆಗಲ್ಲ ಅಂತ. ಮಶ್ರೂಮ್ಗೆ ಪನ್ನೀರ್ಗೆ ಇದೇ ಮಸಾಲೆ ಹಾಕ್ಬೋದು, ಅಷ್ಟೊಂದು ಟೇಸ್ಟಿ ಇದೆ. ಅಂದರೆ ಅವಳ ಫ್ರೆಂಡ್ ವೆಜ್ ಇದ್ದಾಳೆ, ಅವಳು ತಿನ್ನೋದಿಲ್ಲ, ಅದಕ್ಕೆ ಅವಳು ನೆನೆಸ್ಕೊಂಡ. ಆ್ಯಂಡ್ ಏನಾಯಿತು ಗೊತ್ತಾ, ನಾನು ಮಸಾಲೆಗೆ ಸ್ವಲ್ಪ ಖಾರ ಆ್ಯಡ್ ಮಾಡಿದ್ದೆ, ಅದು ಜಾಸ್ತಿ ಆಗೋಯ್ತು. ಈ ಟಿಕ್ಕಾದ ಮಸಾಲ ಇತ್ತಲ್ವ, ಅದೆಲ್ಲನೂ ಗ್ರೇವಿ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ, ಖಾರ ಆಗಿದೆ. ಅದೊಂದು ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಎಲ್ರದ್ದು ಡೈಲಾಗ್ ಏನು, ಖಾರ ಅಂದರೆ ಆದರೂ ಬಿಡಕ್ಕೆ ಮನ್ಸಿಲ್ಲ. ಬೌಲ್ ಖಾಲಿ. ನನಗೂ ಹಂಗೆ ಆಗಿದೆ, ಸ್ವಲ್ಪ ಗೊಜ್ಜು ಮಿಕ್ಕಿದೆ ನನ್ನ ತಟ್ಟೆಯಲ್ಲಿ, ಬಟ್ ಅದು ವೇಸ್ಟ್ ಮಾಡೋಕೆ ಮನ್ಸು ಬರ್ತಾ ಇಲ್ಲ, ನೆಕ್ಬಿಡೋಣ ಅನಿಸ್ತಾ ಇದೆ. ಚೆನ್ನಾಗಿದೆ, ಟ್ರೈ ಮಾಡಿ. ಮೆಡಲ್ಗೋಸ್ಕರ ಪಾರ್ಟಿ ಎಲ್ಲ ಓಕೆ ಮಮ್ಮ, ಡೆಸರ್ಟ್ ಅಲ್ಲಿ ಅಂತ ಡೆಸರ್ಟ್ ಅಂತ ಬಂಗಾರಿ.